ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈಸಿಯಾಗಿ ಬಬಲ್ ಸಾರ್ಟ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಇದು ಎರಡನೇ ವಿಡಿಯೋ ಆಗಿರುತ್ತೆ, ಅಂದರೆ ಎರಡನೇ ಎಕ್ಸಾಂಪಲ್. ಮೊದಲನೇ ಎಕ್ಸಾಂಪಲ್ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತಂದರೆ, ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಥವಾ ಅರೇಯನ್ನು ಕೊಟ್ಟಿರ್ತಾರೆ. ಸೊ ನಾವೇನು ಮಾಡೋಣ, ಫಸ್ಟ್ ಇದಕ್ಕೊಂದು ನೇಮ್ ಕೊಡೋಣ. ಸೊ ಎ ಅಂತ ಇದಕ್ಕೆ ನೇಮ್ ಕೊಡೋಣ, ಮತ್ತೆ ಇಂಡೆಕ್ಸಿಂಗ್ ಶುರು ಮಾಡಿ. ಸೊ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ 0 ಆರ್ ಫ್ರಮ್ 1. ಸೊ 0 1 2 3 4. ಸೊ ಇವಾಗ ನೇಮ್ ಮಾಡಾಯಿತು ಅರೇನ, ಮತ್ತೆ ಇಂಡೆಕ್ಸಿಂಗ್ ಮಾಡಾಯಿತು. ಸೊ ಇವಾಗ ಏನು ಮಾಡಬೇಕು ಅಂತಂದರೆ, ಎರಡೆರಡೇ ಎಲಿಮೆಂಟನ್ನು ನಾವು ಕಂಪೇರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇವಾಗ ನೋಡಿ, ಇದು ಸ್ಟೆಪ್ 1 ಅಥವಾ ನೀವು ಫೇಸ್ 1 ಅಂತಲೂ ಕೂಡ ಕರಿಬೋದು. ಸೊ ಇದನ್ನು ಫೇಸ್ 1 ಅಂತ ತಗೊಳ್ಳೋಣ. ಸೊ ಫೇಸ್ 1 ಅಲ್ಲಿ ಇದೇ ಎಲಿಮೆಂಟ್ಸ್ನ ಬರೀರಿ. 7 2 12 8 ಮತ್ತೆ 3. ಸೊ ಬಬಲ್ ಸಾರ್ಟ್ ಏನು ಹೇಳುತ್ತೆ ಅಂತಂದರೆ, ನೀವು ಇನ್ಕ್ರೀಸಿಂಗ್ ಆರ್ಡರಲ್ಲಾದ್ರು ಮಾಡಿ ಅಥವಾ ಡಿಕ್ರೀಸಿಂಗ್ ಆರ್ಡರಲ್ಲಾದ್ರು ಸಾರ್ಟ್ ಮಾಡಿ. ಇನ್ಕ್ರೀಸಿಂಗ್ ಅಂದರೆ ಅಸೆಂಡಿಂಗ್ ಆರ್ಡರಲ್ಲಾದ್ರು ಮಾಡ್ಬೋದು ಅಥವಾ ಡಿಸೆಂಡಿಂಗ್ ಆರ್ಡರ್. ಮೋಸ್ಟ್ ಆಫ್ ದಿ ಎಕ್ಸಾಮ್ಸಲ್ಲಿ ಏನು ಮಾಡ್ತಾರೆ, ಅಸೆಂಡಿಂಗ್ ಆರ್ಡರಲ್ಲಿ ಮಾಡೋದಕ್ಕೆ ನಮಗೆ ಹೇಳ್ತಾರೆ. ಸೊ ನಾವೇನು ಮಾಡೋಣ, ಅಸೆಂಡಿಂಗ್ ಆರ್ಡರಲ್ಲಿ ಸಾರ್ಟ್ ಮಾಡೋಣ, ಅಂದರೆ ಇನ್ಕ್ರೀಸಿಂಗ್ ಆರ್ಡರ್. ಸೊ ಇವಾಗ ಏನು ಮಾಡಬೇಕು, ಫಸ್ಟ್ ಎರಡು ಎಲಿಮೆಂಟನ್ನು ಕಂಪೇರ್ ಮಾಡಿ. ಈ ಎರಡು ಎಲಿಮೆಂಟ್ ಏನಾಗಿರಬೇಕು, ಸಾರ್ಟ್ ಅಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇರಬೇಕು. ಸೊ ಇವಾಗ ನೋಡಿದ್ರೆ 7 2ಗಿಂತ ದೊಡ್ಡದು. ಸೊ ಏನಾಗಬೇಕಿತ್ತು, ಇದು ಈ ಕಡೆ ಬರಬೇಕಿತ್ತು, ಇದು ಈ ಕಡೆ ಇರಬೇಕಿತ್ತು. ಸೊ ಏನು ಮಾಡಬೇಕು, 7 ಈಸ್ ಗ್ರೇಟರ್ ದ್ಯಾನ್ 2. ಸೊ ಏನಾಗುತ್ತೆ, ಸ್ವ್ಯಾಪ್ ಮಾಡಿ ಇವಾಗ. ಸೊ ಆ ಎರಡು ಎಲಿಮೆಂಟನ್ನು ಏನು ಮಾಡಬೇಕು, ಸ್ವ್ಯಾಪ್ ಮಾಡಬೇಕು. ಸೊ 2 7 ಪ್ಲೇಸಿಗೆ ಬರುತ್ತೆ, 7 2 ಪ್ಲೇಸಿಗೆ ಹೋಗುತ್ತೆ. ಸೊ 12 8 3. ಸೊ ಫಸ್ಟ್ ಎರಡು ಎಲಿಮೆಂಟ್ಸ್ ಆಗಿತ್ತು. ಇವಾಗ ಸೊ ಎರಡನೇ ಎಲಿಮೆಂಟು ಮತ್ತು ಮೂರನೇ ಎಲಿಮೆಂಟನ್ನು ಕಂಪೇರ್ ಮಾಡಬೇಕು ಇವಾಗ, ಸ್ವ್ಯಾಪ್ ಮಾಡಿ ಆದಮೇಲೆ. ಸೊ ಈಗ ನೋಡಿದ್ರೆ 7 ಮತ್ತು 12. ಸೊ 7 ಮತ್ತು 12 ಎರಡು ಇನ್ಕ್ರೀಸಿಂಗ್ ಆರ್ಡರ್ ಇದೆಯಾ, 7 ಆದಮೇಲೆ 12 ಬರುತ್ತೆ. ಸೊ ಕರೆಕ್ಟ್ ಇದೆ. ಸೊ ಇವಾಗ ಏನು ಮಾಡೋಣ, ನೀವು ಪ್ರತಿಯೊಂದನ್ನು ಕೂಡ ಒಂದೊಂದು ಸ್ಟೆಪ್ ಆಗಿ ತೋರಿಸ್ಬೋದು, ಅಥವಾ ಇದೇ ಸ್ಟೆಪ್ಪಲ್ಲಿ ಏನಾದರೂ ಚೇಂಜಸ್ ಅಥವಾ ಸ್ವ್ಯಾಪ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೀಬೋದು. ಸೊ ಇವಾಗ ಏನಾಗುತ್ತೆ, 2 3 ಆಯಿತು. ಈಗ ಮೂರನೇದು ಮತ್ತು ನಾಲ್ಕನೇ ಎಲಿಮೆಂಟನ್ನು ಕಂಪೇರ್ ಮಾಡ್ತೀವಿ. 12 ಮತ್ತು 8. ಸೊ 12 ಈಸ್ ಗ್ರೇಟರ್ ದ್ಯಾನ್ 8. ಸೊ ಏನು ಮಾಡಬೇಕು, ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇರಬೇಕು ಅಂತಂದರೆ ಇವೆರಡನ್ನು ಸ್ವ್ಯಾಪ್ ಮಾಡಬೇಕು. ಸೊ ಸ್ವ್ಯಾಪ್ ಮಾಡಿದಾಗ ಏನಾಗುತ್ತೆ, 2 ಹಾಗೆ ಉಳಿಯುತ್ತೆ, 7 ಹಾಗೆ ಉಳಿಯುತ್ತೆ, 12 ಜಾಗಕ್ಕೆ 8 ಬರುತ್ತೆ. ನೆಕ್ಸ್ಟ್ 8 ಜಾಗಕ್ಕೆ 12 ಹೋಗುತ್ತೆ. ಸೊ 3 ಹಾಗೆ ಉಳಿತು. ನೆಕ್ಸ್ಟ್ 4th ಮತ್ತು 5th ಎಲಿಮೆಂಟನ್ನು ಕಂಪೇರ್ ಮಾಡಿ. 12 ಮತ್ತು 3. ಸೊ 12 ಮತ್ತು 3 ಅಲ್ಲಿ ಏನಾಯಿತು, 12 ಈಸ್ ಗ್ರೇಟರ್ ದೆನ್ 3. ನನ್ನ ಅಸೆಂಡಿಂಗ್ ಆರ್ಡರಲ್ಲಿ ಇರಬೇಕು ಅಂತಂದರೆ ಇದು ಇಲ್ಲಿಗೆ ಬರಬೇಕು, 12 ಲಾಸ್ಟ್ಗೆ ಅಂದರೆ 3 ಇರುವಂಥ ಪ್ಲೇಸ್ಗೆ ಹೋಗಬೇಕು. ಸೊ ಸ್ವ್ಯಾಪ್ ಮಾಡಿ. ಸೊ ಸ್ವ್ಯಾಪ್ ಮಾಡಿದಾಗ ಏನಾಗುತ್ತೆ, 2 ಹಾಗೆ ಉಳಿಯುತ್ತೆ, 7 ಕೂಡ ಹಾಗೆ ಉಳಿಯುತ್ತೆ, 8 12 ಜಾಗಕ್ಕೆ 3 ಬರುತ್ತೆ, 3 ಜಾಗಕ್ಕೆ 12 ಬರುತ್ತೆ. ಸೊ ಇವಾಗ ಏನಾಯಿತು, ಒಂದು ಫೇಸ್ ಆಯಿತು. ಯಾಕಂತಂದರೆ ನಾವು ಕಂಪೇರ್ ಮಾಡಬೇಕಾದ್ರೆ ಕೊನೆ ಎಲಿಮೆಂಟಿಗೆ ಬಂದು ನಿಂತಿದ್ದೀವಿ. ಸೊ ಇವಾಗ ನಮ್ಮ ಅರೇನ ನೋಡಿದ್ರೆ ಏನಾಗಿದೆ, ಅರೇ ಅಥವಾ ಲಿಸ್ಟ್ ಆಫ್ ಎಲಿಮೆಂಟ್ಸ್ನ ನೋಡಿದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಇದೆಯಾ ಎಲ್ಲ ಎಲಿಮೆಂಟು ನೋಡಿ, 2 7 8 3. ಸೊ 3 ಎಲ್ಲಿ ಬರಬೇಕಿತ್ತು, ಇಲ್ಲಿ ಬರಬೇಕಿತ್ತು. ಇನ್ನೊಂದು ಸಾರ್ಟ್ ಆಗಿಲ್ಲ ಅಸೆಂಡಿಂಗ್ ಆರ್ಡರಲ್ಲಿ. ಸೊ ಇವಾಗ ಏನು ಮಾಡಬೇಕು, ಇದನ್ನೇ ಫೇಸ್ 2ಗೆ ಹೋಗೋಣ. ಫೇಸ್ 2 ಇದೊಂಥರ ಸ್ಟೆಪ್ಸ್ ಇದ್ದಂಗೆ, ಸ್ಟೆಪ್ಸ್ 2 ಅಂತಲೇ ಅಂದ್ಕೊಳ್ಳಿ. ಸೊ ಇದನ್ನೇ ಏನು ಸೇಮ್ ಇಲ್ಲಿ ಉಳಿದಿದೆಯಲ್ಲ ಲಾಸ್ಟಲ್ಲಿ ಫೇಸ್ 1ಅಲ್ಲಿ, ಅದನ್ನು ಕಾಪಿ ಮಾಡಿ ಇಲ್ಲಿ. 2 7 8 3 ಮತ್ತು 12. ಈಗ ಮೊದಲಿಂದ ಅಪ್ಲೈ ಮಾಡ್ತಾ ಬನ್ನಿ. ಫಸ್ಟ್ ಎರಡು ಎಲಿಮೆಂಟನ್ನು ಕಂಪೇರ್ ಮಾಡಬೇಕು. ಸೊ ಕಂಪೇರ್ ಮಾಡಿದಾಗ ಇನ್ಕ್ರೀಸಿಂಗ್ ಆರ್ಡರ್ ಇದೆಯಾ, 2 ಆದಮೇಲೆ 7 ಬರುತ್ತೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ. ಸೊ ಕರೆಕ್ಟ್ ಇದೆ, ಏನು ಚೇಂಜಸ್ ಮಾಡೋಂಗಿಲ್ಲ. ನೆಕ್ಸ್ಟ್ 7 ಮತ್ತು 8 ಕಂಪೇರ್ ಮಾಡಬೇಕು. ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್, ಥರ್ಡ್ ಎಲಿಮೆಂಟ್, ಥರ್ಡ್ ಎಲಿಮೆಂಟ್, ಫೋರ್ತ್ ಎಲಿಮೆಂಟ್, ಆ ಥರ. 7 ಮತ್ತು 8 ನೋಡ್ತಾ ಹೋದರೆ ಇನ್ಕ್ರೀಸಿಂಗ್ ಆರ್ಡರ್ ಇದೆಯಾ, ಕರೆಕ್ಟ್ ಇದೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ. ಸೊ ಏನು ಕೂಡ ಚೇಂಜಸ್ ಮಾಡಬೇಡಿ. ನೆಕ್ಸ್ಟ್ 8 ಮತ್ತು 3 ಕಂಪೇರ್ ಮಾಡೋಣ. 8 ಮತ್ತು 3 ಕಂಪೇರ್ ಮಾಡಿದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಇದೆಯಾ, ಇಲ್ಲ. ಸೊ ಏನಾಗಿದೆ, 8 ಈಸ್ ಗ್ರೇಟರ್ ದ್ಯಾನ್ 3. ಸೊ ಇವಾಗ ಏನು ಮಾಡಬೇಕು, 3ನ 8 ಪ್ಲೇಸ್ಗೆ, 8ನ 3 ಪ್ಲೇಸಿಗೆ ಸ್ವ್ಯಾಪ್ ಮಾಡ್ತಾ ಬರಬೇಕು. 2 ಹಾಗೆ ಉಳ್ಕೊಳುತ್ತೆ, 7 ಕೂಡ ಹಾಗೆ ಉಳ್ಕೊಳುತ್ತೆ, 8 ಏನು ಮಾಡುತ್ತೆ, 3 ಪ್ಲೇಸ್ಗೆ ಬರುತ್ತೆ. ನೆಕ್ಸ್ಟ್ 3 ಏನಾಗುತ್ತೆ, 8 ಇರುವಂಥ ಪ್ಲೇಸ್ಗೆ ಹೋಗುತ್ತೆ. ನೆಕ್ಸ್ಟ್ 12ನ ಹಾಗೆ ಬರೀಬೇಕು. ಸೊ ಇವಾಗ ಏನಾಯಿತು, ಥರ್ಡ್ ಎಲಿಮೆಂಟ್ ಫೋರ್ತ್ ಎಲಿಮೆಂಟ್ ಬಿಟ್ವೀನ್ ಕಂಪ್ಯಾರಿಸನ್ ಆಯಿತು.
ಇವಾಗ ಏನು ಮಾಡಬೇಕು, ಫೋರ್ತ್ ಎಲಿಮೆಂಟ್ ಮತ್ತು ಫಿಫ್ತ್ ಎಲಿಮೆಂಟಿನ ಮಧ್ಯೆ ಕಂಪ್ಯಾರಿಸನ್ ಮಾಡಿ. ಸೊ 8 ಮತ್ತು 12. ಸೊ 8 ಆದಮೇಲೆ 12 ಬಂದಿದೆ, ಅಸೆಂಡಿಂಗ್ ಆರ್ಡರ್ ಅಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಕರೆಕ್ಟ್ ಆಗಿದೆ. ಸೊ ಇವಾಗ ಏನು ಮಾಡಬೇಕು, ನನ್ನ ಕಂಪ್ಯಾರಿಸನ್ ಲಾಸ್ಟ್ ಎಲಿಮೆಂಟಿಗೆ ಬಂದು ನಿಂತ್ಕೊಂತು. ಈಗ ನಮ್ಮ ಲಿಸ್ಟ್ ಆಫ್ ಎಲಿಮೆಂಟ್ ಅಥವಾ ಅರೇಯನ್ನು ನೋಡಿ, ಇನ್ಕ್ರೀಸಿಂಗ್ ಆರ್ಡರಲ್ಲಿ ಎಲ್ಲ ಎಲಿಮೆಂಟ್ಸ್ಗಳು ಇದೆಯಾ ಅಂತ. 2 7 3. ಸೊ 3 ಏನಾಗಬೇಕಿತ್ತು, 3 ಇಲ್ಲಿ ಬರಬೇಕಿತ್ತು. ಸೊ ಇವಾಗ ಏನು ಮಾಡಬೇಕು, ಇನ್ನೊಂದು ಫೇಸನ್ನು ಮಾಡೋಣ, ಫೇಸ್ 3. ಸೊ ಫೇಸ್ 3ಯಲ್ಲೂ ಕೂಡ ಏನು ಮಾಡಬೇಕು, ಲಾಸ್ಟಲ್ಲಿ ಇರುವಂಥ ಫೇಸ್ 2ನ ಲಾಸ್ಟ್ ಇರೋದನ್ನು ಇಲ್ಲಿಗೆ ಬರ್ಕೊಳ್ಳಿ. ಸೊ ಏನು 2 7 3 8 12. ಈಗ ಮತ್ತೆ ಅಪ್ಲೈ ಮಾಡ್ತಾ ಬನ್ನಿ. ಫಸ್ಟ್ ಎರಡು ಎಲಿಮೆಂಟ್ನ ಕಂಪೇರ್ ಮಾಡಿ, 2 and 7. ಸೊ 2 ಮತ್ತು 7 ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇದೆಯಾ, 2 ಆದಮೇಲೆ 7 ಬರುತ್ತೆ. ಸೊ ಕರೆಕ್ಟ್ ಇದೆ. ಇವಾಗ ಏನು ಮಾಡೋಣ, ನೆಕ್ಸ್ಟ್ ಎರಡನ್ನ ಕಂಪೇರ್ ಮಾಡೋಣ, 7 ಮತ್ತು 3. ಸೊ 7 ಮತ್ತು 3ನ ಕಂಪೇರ್ ಮಾಡಿದ್ರೆ 7 ಈಸ್ ಗ್ರೇಟರ್ ದ್ಯಾನ್ 3. 7 ಈಸ್ ಗ್ರೇಟರ್ ದ್ಯಾನ್ 3. ಸೊ ಇವಾಗ ನಾನೇನು ಮಾಡಬೇಕು, ಸ್ವ್ಯಾಪ್ ಮಾಡಬೇಕು. ಇನ್ಕ್ರೀಸಿಂಗ್ ಆರ್ಡರ್ ನನ್ನ ಎಲಿಮೆಂಟ್ ಬರಬೇಕು ಅಂತಂದರೆ 3 ಫಸ್ಟ್ ಬರಬೇಕು, 7 ಆಮೇಲೆ ಬರಬೇಕು. ಸೊ ಏನು ಮಾಡ್ತೀನಿ, ಸ್ವ್ಯಾಪ್ ಮಾಡ್ತೀನಿ. ಸೊ ಸ್ವ್ಯಾಪ್ ಮಾಡಿದಾಗ 2 ಹಾಗೆ ಉಳಿದಿರುತ್ತೆ, 7 ಜಾಗಕ್ಕೆ 3 ಬರುತ್ತೆ, 3 ಇರುವಂಥ ಜಾಗಕ್ಕೆ 7 ಹೋಗುತ್ತೆ. ನೆಕ್ಸ್ಟ್ 8 ಮತ್ತು 12. ಸೊ ಇವಾಗ ಫುಲ್ ಕಂಪೇರ್ ಮಾಡಿ, ಏನಾಗಲ್ಲ. ಸೊ ಇವಾಗ ಥರ್ಡ್ ಎಲಿಮೆಂಟ್ ಮತ್ತು ಫೋರ್ತ್ ಎಲಿಮೆಂಟ್ನ ಕಂಪೇರ್ ಮಾಡೋಣ. ಇವಾಗ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇದೆಯಾ, ಕರೆಕ್ಟ್ ಇದೆ. ನೆಕ್ಸ್ಟ್ ಫೋರ್ತ್ ಎಲಿಮೆಂಟ್ ಮತ್ತು ಫಿಫ್ತ್ ಎಲಿಮೆಂಟ್ನ ಕಂಪೇರ್ ಮಾಡಿದ್ರೆ ಅವು ಕೂಡ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇದೆ. ನನ್ನ ಕಂಪ್ಯಾರಿಸನ್ ಲಾಸ್ಟ್ ಎಲಿಮೆಂಟ್ಗೆ ಬಂದು ನಿಂತ್ಕೊಂತು. ಸೊ ಇವಾಗ ನಾನೇನು ಮಾಡಬೇಕು, ನನ್ನ ಲಿಸ್ಟ್ ಅಥವಾ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಥವಾ ಅರೇಯನ್ನು ಚೆಕ್ ಮಾಡಿದ್ರೆ 2 3 7 8 12 ಪ್ರತಿಯೊಂದು ಎಲಿಮೆಂಟ್ಗಳು ಕೂಡ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇದೆ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಇದೆ ಅಂತಂದರೆ ನಾನೇನು ಮಾಡಿದೆ, ಕೊಟ್ಟಿರುವಂಥ ಬಬಲ್ ಸಾರ್ಟ್ ಪ್ರಾಬ್ಲಮ್ನ ಅಸೆಂಡಿಂಗ್ ಆರ್ಡರಲ್ಲಿ ಸಾಲ್ವ್ ಮಾಡಿದ್ದೀನಿ ಅಂತ ಅರ್ಥ. ಸೊ ಬಬಲ್ ಸಾರ್ಟ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.